ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮ್ ಪಾರ್ಟ್ ಟೈಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ನೀಡಿದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಜಾಬ್ಗೆ ಅಪ್ಲೈ ಮಾಡಿ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಅದು ಯಾವ ಜಾಬು ಮತ್ತೆ ಹೆಂಗೆ ಅಪ್ಲೈ ಮಾಡೋದು ಮತ್ತೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ. ಸೊ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ನಿಮ್ಗೆ ಏನಾದ್ರು ರೆಸ್ಯೂಮೆ ಮಾಡೋಕ್ಕೆ ಹೆಲ್ಪ್ ಬೇಕು ಅಂತ ಅಂದರೆ ಮತ್ತು ನಿಮ್ಮ ಕೆರಿಯರ್ ಗೈಡೆನ್ಸ್ ಬೇಕು ಅಂತಂದರೆ 1-to-1 ಕನೆಕ್ಟ್ ಆಗಬೇಕು ಅಂತಂದರೆ ಇನ್ಸ್ಟಾಗ್ರಾಮ್ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಇನ್ಸ್ಟಾಗ್ರಾಮ್ ಅಥವಾ ಇಮೇಲ್ಗೆ DM ಮಾಡಿ. ಸೊ ನಿಮ್ಮ ರಿಕ್ವೈರ್ಮೆಂಟ್ ತಿಳ್ಕೊಂಡು ನಾವು 1-to-1 ಕಾಲ್ನ ಸ್ಕೆಡ್ಯೂಲ್ ಮಾಡ್ತೀವಿ. ಸೊ ಇವಾಗ ಒಂದೊಂದೇ ಜಾಬ್ದು ಏನು ರಿಕ್ವೈರ್ಮೆಂಟ್ ಅಂತ ನೋಡೋಣ. ಕಂಪ್ನಿ ಬಂದ್ಬಿಟ್ಟು ಡಿಜಿಟ್ ಇನ್ಸೂರೆನ್ಸ್ ಅಂತ. ಸೊ ಆಲ್ಮೋಸ್ಟ್ ಎಲ್ಲ ಕೇಳಿರ್ತೀರ. ಇದು ಬ್ರ್ಯಾಂಡ್ ಅಂಬಾಸಿಡರ್ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ಅವರು. ಸೊ ಇವ್ರದ್ದು ಯಾವ ರೋಲ್ಗೆ ಹೈರ್ ಮಾಡ್ತಿದ್ದಾರೆ ಮತ್ತು ಇದೊಂದು ಪಾರ್ಟ್ ಟೈಮ್ ರೋಲ್ ಆಗಿರುತ್ತೆ. ನಿಮ್ಗೆ ಯಾವಾಗ ಫ್ರೀ ಆಗುತ್ತೆ ಆವಾಗ ವರ್ಕ್ ಮಾಡ್ಬೋದು. ಇವರು ಏನು ಟೆಲಿ ಅಸೋಸಿಯೇಟ್ ರೋಲ್ಗೆ ಹೈರ್ ಮಾಡ್ತಿದ್ದಾರೆ, ಇದು ಇವರೇನೆ ಹೇಳಿದ್ದಾರೆ ನೋಡಿ. ಯಾರ್ಯಾರು ಅಂತಂದರೆ ರೀಸೆಂಟ್ ಗ್ರ್ಯಾಜುಯೇಟ್ ಅಥವಾ ಹೌಸ್ ವೈಫು ವಿತ್ ಎಕ್ಸಲೆಂಟ್ ಕಮ್ಯುನಿಕೇಷನ್ ಪರ್ಸ್ಯೂ ಸ್ಕಿಲ್ಸ್ ಇರೋರು ಅಪ್ಲೈ ಮಾಡಿ ಈ ಜಾಬ್ಗೆ ಅಂದ್ಬಿಟ್ಟು. ಸೊ ಇಲ್ಲಿ 0 to 2 years ಆಫ್ ಎಕ್ಸ್ಪೀರಿಯನ್ಸ್ ಇರೋರು ಬೇಕಾಗಿದ್ದಾರಂತೆ. ಟೋಟಲ್ 10 ವೇಕೆನ್ಸಿ ಇದೆ ಅಂತ ಹೇಳಿದ್ದಾರೆ. ಹೈರಿಂಗ್ ಆಫೀಸ್ ಬಂದ್ಬಿಟ್ಟು ಪುಣೆಯಲ್ಲಿರೋದು, ಬಟ್ ಇದು ಹೈರ್ ಮಾಡ್ತಿರೋದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ಗಾಗಿರುತ್ತೆ. ಇಲ್ಲಿ ಲ್ಯಾಂಗ್ವೇಜಸ್ ಯಾವ್ದು ಬರಬೇಕು ಅಂದರೆ ಇಂಗ್ಲೀಷ್ ಆ್ಯಂಡ್ ಹಿಂದಿ ಇರಬೇಕು. ಸೊ ಇಲ್ಲಿ ಇಂಗ್ಲೀಷ್ ಮ್ಯಾಂಡೇಟರಿ ಇದೆ, ಹಿಂದಿ ಓಕೆ ಮ್ಯಾನೇಜಬಲ್ ಇದ್ದರೆ ಓಕೆ ಅಪ್ಲೈ ಮಾಡ್ಬೋದು. ಇಲ್ಲಿ ಯಾವುದು ಸ್ಕಿಲ್ಸ್ ಇರಬೇಕು ಜಾಬಲ್ಲಿ, ಏನು ನಮ್ಮದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ನೋಡಿ. ಗೋ ಡಿಜಿಟ್ ಲೈಫ್ ಇನ್ಸೂರೆನ್ಸ್ ಇಸ್ ಸೀಕಿಂಗ್ ಎಂಥೂಸಿಯಾಸ್ಟಿಕ್ ಅಂಡ್ ಡ್ರೈವನ್ ಇಂಡಿವಿಜುವಲ್ ಟು ಜಾಯ್ನ್ ಅವರ್ ಟೀಮ್ ಎಸ್ ಎ ಟೆಲಿ ಅಸೋಸಿಯೇಟ್ ಆನ್ ಪಾರ್ಟ್ ಟೈಮ್ ರೋಲ್. ಸೊ ಇದೊಂದು ಪಾರ್ಟ್ ಟೈಮ್ ಆಗಿರುತ್ತೆ. ಸೊ ಇದು ವರ್ಕ್ ಫ್ರಮ್ ಹೋಮ್ ಬೇಸಿಸ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ದ ರೋಲ್ ಆಫರ್ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಮೇಕಿಂಗ್ ಇಸ್ ಪರ್ಫೆಕ್ಟ್ ಫಾರ್ ರೀಸೆಂಟ್ ಗ್ರಾಜ್ಯುಯೇಟ್ ಅಂಡ್ ಹೌಸ್ ವೈಫ್ ಹೂ ಆರ್ ಲುಕಿಂಗ್ ಫಾರ್ ಬ್ಯಾಲೆನ್ಸ್ ವರ್ಕ್ ವಿತ್ ಅದರ್ ಕಮಿಟ್ಮೆಂಟ್ಸ್. ಸೊ ಹೌಸ್ ವೈಫು ಸ್ಟೂಡೆಂಟ್ಸ್ಗಳಿಗೆ ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ತಿದ್ದಾರೆ. ಯು ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಏನಕ್ಕೆ ರೆಸ್ಪಾನ್ಸಿಬಲ್, ನಮ್ದು ಏನೇನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಲ್ ಅಂತ ಇಲ್ಲಿ ಹೇಳಿದ್ದಾರೆ. ನಾವು ಏನು ವರ್ಕ್ ಮಾಡಬೇಕು ಈ ಜಾಬಲ್ಲಿ ಅಂತ. ಕಂಡಕ್ಟ್ ಔಟ್ಬೌಂಡ್ ಕಾಲ್ಸ್ ಟು ಪೊಟೆನ್ಷಿಯಲ್ ಕಸ್ಟಮರ್ ಟು ಪ್ರಮೋಟ್ ಗೋ ಡಿಜಿಟಲ್ ಲೈಫ್ ಇನ್ಸೂರೆನ್ಸ್ ಪ್ರಾಡಕ್ಟ್ಸ್ ಅಂತಂದರೆ ಸೇಲ್ಸ್ ಟೀಮ್ ಅವರು ಒಂದಷ್ಟು ಕೊಟ್ಟಿರ್ತಾರೆ ಆಯಿತಾ, ನಂಬರ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ. ಸೊ ಅವ್ರಿಗೆ ನಾವು ಕಾಲ್ ಮಾಡಬೇಕು, ಈ ಥರ ನಮ್ಮದು ಇನ್ಸೂರೆನ್ಸ್ ಈ ಥರ ಆಫರ್ ಮಾಡ್ತಾ ಇದ್ದೀವಿ, ಇಂಟ್ರೆಸ್ಟ್ ಇದೆ ತೊಗೊಳ್ಳಿ ಅಂತ ನಾವು ಅವ್ರಿಗೆ ನಾವು ಪ್ರಾಡಕ್ಟ್ಸ್ ಬಗ್ಗೆ ಸ್ವಲ್ಪ ಪ್ರಮೋಟ್ ಮಾಡಬೇಕು. ಸೊ ಐಡಿಯಾ ಇರಲ್ಲ ಅಲ್ವಾ, ನೀವು ಏನೇನೋ ಬೆನಿಫಿಟ್ಸ್ ಇದೆ ನಿಮ್ಮದು ತಗೊಂಡೆ ಪ್ರಾಡಕ್ಟ್ಸು ಅಂತೆಲ್ಲ ಹೇಳ್ಬಿಟ್ಟು ಅವ್ರಿಗೆ ಪ್ರಮೋಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ಎಕ್ಸ್ಪ್ಲೈನ್ ಪ್ರಾಡಕ್ಟ್ ಫೀಚರ್ಸ್ ಅಂಡ್ ಬೆನಿಫಿಟ್ಸ್ ಟು ಕಸ್ಟಮರ್ ಅಡ್ರೆಸ್ಸಿಂಗ್ ಎನಿ ಕ್ವಶನ್ ಆರ್ ಕನ್ಸರ್ನ್. ಮತ್ತೆ ಏನಾದ್ರು ಕನ್ಸರ್ನ್ ಇದ್ರೆ ಏನಾದರೂ ಕ್ವಶನ್ಸ್ ಇದ್ರೆ ನಾವು ಅವ್ರಿಗೆ ಆನ್ಸರ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತೆ ಐಡೆಂಟಿಫೈಯಿಂಗ್ ಕಸ್ಟಮರ್ ನೀಡ್ಸ್ ಅಂಡ್ ರೆಕಮೆಂಡ್ ಅಪ್ರಾಪ್ರಿಯೇಟ್ ಲೈಫ್ ಇನ್ಸೂರೆನ್ಸ್ ಪ್ರಾಡಕ್ಟ್ಸ್ ಅಂತಂದರೆ ಅವ್ರದ್ದು ಫಸ್ಟ್ ಅವ್ರ ನೀಡ್ನ ತಿಳ್ಕೊಂಡು ಅವ್ರಿಗೆ ಯಾರು ಸೂಟ್ ಆಗುತ್ತೆ ಅದನ್ನ ರೆಫರ್ ಮಾಡಬೇಕಾಗುತ್ತೆ. ಸುಮ್ಮನೆ ಯಾರ್ಯಾರಿಗೋ ಏನೇನೋ ಮಾಡೋದಲ್ಲ. ಸೊ ಅವ್ರ ನೀಡ್ ತಕ್ಕನಾಗಿ ನಾವು ಇನ್ಸೂರೆನ್ಸ್ನ ರೆಫರ್ ಮಾಡಬೇಕಾಗಿರುತ್ತೆ ನಮ್ಮ ರೋಲಿಲಿ. ಮತ್ತು ಫಾಲೋ ಅಪ್ ವಿತ್ ಅ ಕಸ್ಟಮರ್ ಟು ಎನ್ಶೋರ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ರಿಪೀಟ್ ಬಿಸ್ನೆಸ್ ಅಂತಂದರೆ ಇದರಲ್ಲಿ ಏನಾದ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನಾವು ಅವ್ರದ್ದು ಫೀಡ್ಬ್ಯಾಕ್ ಎಲ್ಲ ನಾವು ತಗೋಬೇಕು ಅಂತ ಹೇಳಿದ್ದಾರೆ. ಮತ್ತು ಕೊಲಾಬ್ರೇಟ್ ವಿತ್ ಅ ಸೇಲ್ಸ್ ಟೀಮ್ ಆ್ಯಂಡ್ ಡೆವಲಪ್ ಎಫೆಕ್ಟಿವ್ ಸ್ಟ್ರಾಟಜಿ ಟು ಇಂಪ್ರೂವ್ ಸೇಲ್ಸ್ ಪರ್ಫಾರ್ಮೆನ್ಸ್. ಅಂದರೆ ಸೇಲ್ಸ್ ಟೀಮ್ ಅವ್ರು ಬೇರೆ ಇರ್ತಾರೆ. ಸೊ ಅವ್ರ ಜೊತೆ ಕೊಲಾಬ್ರೇಟ್ ಆಗಿ ಚೆನ್ನಾಗಿ ವರ್ಕ್ ಮಾಡಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ರಿಕ್ವೈರ್ಮೆಂಟ್ ಕೇಳೋದಾದರೆ ಹೌಸ್ ವೈಫ್ ವಿತ್ ಅ ಪ್ಯಾಷನ್ ಫಾರ್ ಸೇಲ್ಸ್, ರೀಸೆಂಟ್ ಗ್ರ್ಯಾಜುಯೇಟ್ ಅಥವಾ ಹೌಸ್ ವೈಫ್ಗಳು ಅಪ್ಲೈ ಮಾಡ್ಬೋದು. ಇದಕ್ಕೆ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು, ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಚೆನ್ನಾಗಿ ಬರಬೇಕು. ಸೊ ಇನ್ಸೂರೆನ್ಸ್ ತಗೊಳ್ಳೋದು ಆಲ್ಮೋಸ್ಟು ಸ್ವಲ್ಪ ಎಜುಕೇಟೆಡ್ ಆಗಿರೋದು ತೊಗೊಂಡಿರ್ತಾರಲ್ಲ, ಸೊ ಅವ್ರಿಗೆ ನಾವು ಕನ್ವಿನ್ಸ್ ಮಾಡೋಕ್ಕೆ ಇಂಗ್ಲೀಷ್ ಬೇಕೇ ಬೇಕಾಗಿರುತ್ತೆ. ಇಲ್ಲಿ ವರ್ಕ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಮ್ಯಾನೇಜ್ ಟೈಮ್ ಎಫೆಕ್ಟಿವ್ಲಿ ಅಂತಂದರೆ ಇಲ್ಲಿ ಇಂಡಿಪೆಂಡೆಂಟಾಗಿ ವರ್ಕ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಸ್ಟ್ರಾಂಗ್ ನೆಗೋಷಿಯೇಷನ್ ಸ್ಕಿಲ್ಸ್ ಇರಬೇಕು, ಅವ್ರಿಗೆ ಕನ್ವಿನ್ಸ್ ಮಾಡೋ ಸ್ಕಿಲ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಇನ್ನು ಬೆನಿಫಿಟ್ಸ್ ನೋಡೋದಾದರೆ ಈ ಜಾಬಿಗೆ ಜಾಯ್ನ್ ಆಗೋದಕ್ಕೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್, ನಿಮ್ಗೆ ಯಾವಾಗ ಫ್ರೀ ಆಗುತ್ತೆ ಅವಾಗ ಆರಾಮಾಗಿ ಮಾಡ್ಕೋಬೋದು ಈ ಜಾಬ್ನ. ಮತ್ತು ವರ್ಕ್ ಫ್ರಮ್ ದ ಕಂಫರ್ಟ್ ಆಫ್ ಯುವರ್ ಹೋಮ್ ಅಂದರೆ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಮತ್ತು ಕಾಂಪಿಟೇಟಿವ್ ಸ್ಯಾಲ್ರಿ ವಿತ್ ಪರ್ಫಾರ್ಮೆನ್ಸ್ ಬೇಸ್ಡ್ ಇನ್ಸೆಂಟಿವ್, ಸ್ಯಾಲ್ರಿ ಜೊತೆ ಇನ್ಸೆಂಟಿವ್ಸ್ ಕೂಡ ಇರುತ್ತೆ. ಸೊ ಒಳ್ಳೆ ಆಪರ್ಚುನಿಟಿ ಮತ್ತು ಕೆರಿಯರ್ ಗ್ರೋತ್ ಕೂಡ ಇರುತ್ತೆ. ಇಲ್ಲಿ ಲೊಕೇಶನ್ ಯಾವ್ದು ಈ ಕಂಪ್ನಿ ಇದೆ ಅಂದರೆ ಇಂಡಿಯಾದಲ್ಲಿ ಪುಣೆ, ಲೈಕ್ ಪಾಟ್ನಾ, ಬ್ಯಾಂಗ್ಳೂರ್, ಲಕ್ನೋ ಇಲ್ಲೆಲ್ಲ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ಇನ್ನು ಪ್ಯಾಷನ್ ಫಾರ್ ಸೇಲ್ ಅಂತ ಅಂದರೆ ನೀವು ಈ ಜಾಬ್ಗೆ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಇದೊಂದು ಪಾರ್ಟ್ ಟೈಮ್ ಆಗಿರುತ್ತೆ. ಸೊ ಈಗ ಹೆಂಗೆ ಅಪ್ಲೈ ಮಾಡೋದು ಜಾಬ್ಗೆ ನೋಡೋಣ. ಇರೋ ಫಸ್ಟ್ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದಪ್ಪ ಅಂದರೆ ಡಿಜಿಟ್ ಇನ್ಸೂರೆನ್ಸ್ಗೆ ಕಂಪ್ನಿಗೆ ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ ಡಿಜಿಟ್ ಅಂತ ಹಾಕಿ ಡಿಜಿಟ್
ಇನ್ಸೂರೆನ್ಸ್ ಅಂತ ಬರ್ತಿದೆ ನೋಡಿ. ಸೊ ಇನ್ಸೂರೆನ್ಸ್ ಕೆರಿಯರ್ಸ್ ಅಂತ ಟೈಪ್ ಮಾಡೋಣ. ಸೊ ಟೈಪ್ ಮಾಡಿದ್ಮೇಲೆ ಈ ಥರ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಕೆರಿಯರ್ಸ್ ಡಿಜಿಟ್ ಇನ್ಸೂರೆನ್ಸು ಮತ್ತು ಏನೇನೋ ಅಂದ್ಬಿಟ್ಟು. ಸೊ ಕೆಳಗಡೆ ಹಂಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ ಸೊ ಇಲ್ಲಿ ನೌಕರಿಲಿ ಬಂದಿದೆ ನೋಡಿ 31 ಡಿಜಿಟ್ ಇನ್ಸೂರೆನ್ಸ್ ಜಾಬ್ ಏಪ್ರಿಲ್ 2025 ಅಂದ್ಬಿಟ್ಟು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ಈ ಕಂಪ್ನಿ ಕರ್ಕೊಂಡು ಹೋಗುತ್ತೆ ನೌಕರಿಗೆ. ಸೊ ಫಸ್ಟ್ ಜಾಬೇನೆ ಟೆಲಿ ಅಸೋಸಿಯೇಟ್ ಗೋ ಡಿಜಿಟ್ ಲೈಫ್ ಇನ್ಸೂರೆನ್ಸ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲೈ ಕೊಡಬೇಕು. ಅಪ್ಲೈ ನಾವು ಕೊಟ್ಟಾಗ ಇಲ್ಲಿ ಅಪ್ಲೈ ಆಗುತ್ತೆ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಇವಾಗ ಮುಂದಿನ ಜಾಬ್ಗೆ ಹೋಗೋಣ. ಸೆಕೆಂಡ್ ಕಂಪ್ನಿ ಬಂದ್ಬಿಟ್ಟು ವಿ ಲೋಕಲೈಸ್ ಅಂತ ಅಂದ್ಬಿಟ್ಟು ಇವರು ಪಾರ್ಟ್ ಟೈಮ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ. ಸೊ ಇಲ್ಲಿ ಏನು ನಮ್ಮದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ಡ್ಯೂ ಯು ನೋ ಹೌ ಟು ಫೈಂಡ್ ವಾಟ್ ಯು ಆರ್ ಲುಕಿಂಗ್ ಫಾರ್ ಜಸ್ಟ್ ಎ ಫ್ಯೂ ಕೀವರ್ಡ್ಸ್ ಅಂತಂದರೆ ಗೂಗಲಲ್ಲಿ ಸರ್ಚ್ ಮಾಡಿರ್ತೀವಿ, ಒಂದೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ. ಬಟ್ ಒಂದು ಸ್ವಲ್ಪ ಫ್ಯೂ ಕೀವರ್ಡ್ಸ್ ಆದ ತಕ್ಷಣ ಅದು ಸರ್ಚ್ ಬಟನಲ್ಲಿ ತೋರಿಸ್ಬಿಡುತ್ತಲ್ಲ. ಸೊ ಆ ಥರ ಈ ಜಾಬ್ಗೆ ಅವ್ರು ಹೈಯರ್ ಮಾಡ್ತಾ ಇರೋದು. ಏನಾದರೂ ಸಮ್ಮನ್ ಏನು ಹೇಳಕ್ಕೆ ಬರ್ತಿದ್ದಾರೆ ಅನ್ನೋದು ಬಿಫೋರೇ ಗೊತ್ತಾಗುತ್ತೆ, ಆ ಥರ ಪರ್ಸನ್ ಅಂತ ಹೇಳ್ತಿದ್ದಾರೆ. ಸೊ ವಿ ಲೋಕಲೈಸ್ ಇಸ್ ಸೀಕಿಂಗ್ ಫಾರ್ ಇಂಗ್ಲಿಷ್ ಸ್ಪೀಕರ್ ಫ್ರಮ್ ಇಂಡಿಯಾ ಹೆಲ್ಪ್ ಅವರ್ ಕ್ಲೈಂಟ್ ಪ್ರಾಜೆಕ್ಟ್ ಸರ್ಚ್ ಕ್ವಾಲಿಟಿ ರ್ಯಾಟರ್. ಈ ಪ್ರಾಜೆಕ್ಟ್ಗೆ ಹೆಲ್ಪ್ ಮಾಡೋಕ್ಕೆ ಸೊ ಹೈಯರ್ ಮಾಡ್ತಿದ್ದಾರಂತೆ. ಇದೊಂದು ಯೂನಿಕ್ ಪೊಸಿಷನ್ ಆಗಿರುತ್ತೆ. ಲೈಕ್ ಈಗ ಪೀಪಲ್ ಇಂಟೆನ್ಷನ್ನ ಬೇಗ ಅರ್ಥ ಮಾಡಿಕೊಂಡು, ಇವಾಗ ಎಷ್ಟೊಂದು ಜನ ಟೈಪ್ ಮಾಡೋಕ್ಕೆ ಬರಲ್ಲ, ಸೊ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಬೇಗ ಅವ್ರಿಗೆ ಸರ್ಚ್ ರಿಸಲ್ಟ್ನ ತೋರಿಸೋದು ಇವ್ರದ್ದು ಪ್ರಾಜೆಕ್ಟ್ ಥೀಮ್ ಆಗಿರುತ್ತೆ. ಸೊ ಇದರಲ್ಲಿ ನೋಡೋದಾದರೆ ಅಪ್ಲೈ ಟುಡೇ ಆ್ಯಂಡ್ ಫೈಂಡ್ ಯುವರ್ ಸೆಲ್ಫ್ ಅಟ್ ದ ಫೋರ್ ಫ್ರಂಟ್ ಆಫ್ ಶೇಪಿಂಗ್ ದ ಆನ್ಲೈನ್ ಇಂಡಸ್ಟ್ರಿ ಅಂತ ಹೇಳಿದ್ದಾರೆ. ಸೊ ಜಾಬ್ ಟೈಟಲ್ ಬಂದ್ಬಿಟ್ಟು ಇಂಗ್ಲಿಷ್ ಫ್ರಮ್ ಇಂಡಿಯಾ ಸರ್ಚ್ ಕ್ವಾಲಿಟಿ ರ್ಯಾಟರ್ ರೋಲ್ಗೆ ಹೈಯರ್ ಮಾಡ್ತಿರೋದು. ಲೊಕೇಶನ್ನು ಇಂಡಿಯಾದಲ್ಲೇ ಇರಬೇಕು ಮತ್ತು ಮಿನಿಮಮ್ 10 hours ವೀಕ್ ಟು ಅಪ್ ಟು 25 hours ಪರ್ ವೀಕ್ ವರ್ಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ 10 hours ಅಂದರೆ 2 hours ವರ್ಕ್ ಮಾಡಿದ್ರೆ ಸಾಕು ಡೈಲಿ, ಅದು 5 daysಗೆ. ಸೊ ಇಲ್ಲ ಅಂತ ಅಂದರೆ ನೀವು 7 days ಮಾಡ್ತೀನಿ ಅಂದರೆ 1 hour 1.5 hours ವರ್ಕ್ ಮಾಡಿದ್ರೆ ಸಾಕು ಈ ಜಾಬಲ್ಲಿ ಆರಾಮಾಗಿ. ಪಿಕ್ ಯುವರ್ ಓನ್ ಸ್ಕೆಡ್ಯೂಲ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ವೀಕೆಂಡ್ಸ್ ನಿಮ್ಗೆ ಯಾವಾಗ ಫ್ರೀ ಆಗುತ್ತೆ, ಈವ್ನಿಂಗ್ ಯಾವಾಗ ಫ್ರೀ ಆಗುತ್ತೆ ಆವಾಗ ವರ್ಕ್ ಮಾಡಿ ಅಂತ ಹೇಳಿದ್ದಾರೆ. ಮತ್ತು ಪೇ ರೇಟ್ ವೇರಿಯಬಲ್ ಬೇಸ್ಡ್ ಆನ್ ಟಾಸ್ಕ್ ಅಂತಂದರೆ ನಮ್ಮ ಟಾಸ್ಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ವೇರಿಯಬಲ್ ಇದೊಂದು ಫ್ರೀಲ್ಯಾನ್ಸಿಂಗ್ ಆಗಿರುತ್ತೆ ಜಾಬು. ನೋಟ್ ಇಫ್ ಕರೆಂಟ್ಲಿ ವರ್ಕಿಂಗ್ ಯಾವ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಆ್ಯಡ್ ಕ್ವಾಲಿಟಿ ರ್ಯಾಟರ್ ಅವ್ರನ್ನ ತಗೊಳ್ಳಲ್ಲ ಪ್ರಾಜೆಕ್ಟ್ಗೆ ಅಂತ ಹೇಳಿದ್ದಾರೆ. ಸೊ ಈಗ ಪ್ರಾಜೆಕ್ಟ್ಸ್ಗೆ ಈಗ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಇಲ್ಲಿ ಅದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿಲ್ಲ, ಏನಿಲ್ಲ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೂ ಅಪ್ಲೈ ಮಾಡಿ. ಈಗ ಈ ಜಾಬ್ಗೂ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಸೆಕೆಂಡ್ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂದರೆ ಸೇಮ್ ಗೂಗಲ್ಗೆ ಹೋಗ್ಬಿಟ್ಟು ವಿ ಲೋಕಲೈಸ್ ಅಂತ ಹಾಕಿ. ಸೊ ನೋಡಿ ಇದು ಬರ್ತಿದೆ ವಿ ಲೋಕಲೈಸ್ ಕೆರಿಯರ್ಸ್, ಅದ್ರ ಮೇಲೆ ಟೈಪ್ ಮಾಡೋಣ. ಸೊ ಟೈಪ್ ಮಾಡಿದ್ಮೇಲೆ ಈ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಹಂಗೆ ಫಸ್ಟ್ ಕೆಳಗಡೆ ಎಲ್ಲ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ. ಸೊ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದ್ಮೇಲೆ ಇಲ್ಲಿ ಲೆವೆಲರ್ ಅಂತ ಬರ್ತಿದೆ, ಇಲ್ಲೆಲ್ಲ ಬರ್ತಿದೆ ನೋಡಿ. ಸೊ ಕೆಳಗಡೆ ಹಂಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ. ಸೊ ಇಲ್ಲಿ ಮೋರ್ ಸರ್ಚ್ ರಿಸಲ್ಟ್ ಕೊಡೋಣ. ಇಲ್ಲಿ ನೌಕರಿ ಲಿಂಕ್ಡಿನಲ್ಲಿ ಬರುತ್ತೆ ನೋಡಿ ವಿ ಲೋಕಲೈಸ್ ಜಾಬ್ಸ್ ಅಂತ, ಅದ್ರ ಮೇಲೆ ಸರ್ಚ್ ಮಾಡೋಣ. ಸರ್ಚ್ ಮಾಡಿದಾಗ ಇಲ್ಲಿ ಜಾಬ್ಸ್ಗೆ ಹೋಗಿರುತ್ತೆ ಇಂಗ್ಲೀಷ್ ಕ್ವಾಲಿಟಿ ರೇಟಿಂಗ್ ಅನಲಿಸ್ಟ್ ಇಂಡಿಯಾ 4 days. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದು ಸಾರಿ ಕೆಳಗಡೆ ಹೋಗಿ ನಾನು ಪಾರ್ಟ್ ಟೈಮ್ ಹೇಳ್ತಾ ಇರೋದಲ್ವ. ಸೊ ವೆಬ್ ಸರ್ಚ್ ಎವ್ಯಾಲ್ಯೂಟರ್ ಇಂಗ್ಲೀಷ್ ಇಂಡಿಯಾ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ. ಇದು ವೆಬ್ ಸರ್ಚ್ ಎವ್ಯಾಲ್ಯೂಟರ್ ಇಂಗ್ಲೀಷ್ ಇಂಡಿಯಾ ನಾನು ಹೇಳಿದ್ದಿದೆ ಜಾಬು. ನೀವು ಬೇಕಾದ್ರೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ ನೋಡ್ಕೋಬೋದು ರಿಕ್ವೈರ್ಮೆಂಟು. ಈಗ ಇಲ್ಲಿ ಅಪ್ಲೈ ಕೊಡೋಣ. ಇಲ್ಲಿ ಅಪ್ಲೈ ಕೊಟ್ಟಾದಮೇಲೆ ಈ ಥರ ಬರ್ತಿದೆ ನೋಡಿ. ಸೊ ಸ್ಕಾಟ್ ಸರ್ಚ್ ಕ್ವಾಲಿಟಿ ರ್ಯಾಟರ್ ಇಂಗ್ಲೀಷ್ ಲೊಕೇಟೆಡ್ ಇನ್ ಇಂಡಿಯಾ ಅಂದ್ಬಿಟ್ಟು. ಸೊ ಇಲ್ಲಿ ನಾವು ಅಪ್ಲೈ ಫಾರ್ ದ ಜಾಬ್ ಕೊಡಬೇಕು. ಈಗ ಇಲ್ಲಿ ನಾವು ನಮ್ಮ ರೆಸ್ಯೂಮೆನ ಅಟ್ಯಾಚ್ ಮಾಡಬೇಕು ಮತ್ತು ನಮ್ಮ ಫುಲ್ ನೇಮ್ ಹಾಕಬೇಕು, ಇಮೇಲ್ ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಹಾಕ್ಬಿಟ್ಟು ಲಿಂಕ್ಡಿನ್ ಎಲ್ಲ ಲಿಂಕ್ ಇದ್ದರೆ ಹಾಕ್ಬಿಟ್ಟು ಮತ್ತು ನಾವು ಪ್ರೀವಿಯಸ್ ವರ್ಕ್ ಮಾಡಿದ್ದೀರಾ ಈ ಪ್ರಾಜೆಕ್ಟಲ್ಲಿ ಅಂತ ಕೇಳ್ತಿದ್ದಾರೆ, ನೋ ಅಂತ ಹಾಕಬೇಕು. ಮತ್ತು ಹೌ ಡಿಡ್ ಯು ಕಮ್ ಅಕ್ರಾಸ್ ದಿಸ್ ಆಪರ್ಚುನಿಟಿ ಅಂತ ಕೇಳ್ತಿದ್ದಾರೆ. ಸೊ ಲಿಂಕ್ಡಿನ್ ಅಂತ ಹಾಕ್ಕೊಳ್ಳಿ. ಪೇ ಬೈ ಟಾಸ್ಕ್ 2.4 USD ಪರ್ ಅವರ್ ಕೊಡ್ತಿದ್ದಾರಂತೆ. ಸೊ ಅಂದರೆ 200 ಪರ್ ಅವರ್ ಕೊಡ್ತಿದ್ದಾರೆ. ಸೊ ಎಸ್ ಅಂತ ಹಾಕ್ಕೊಳ್ಳಿ. ಮತ್ತು ಜಿಮೇಲ್ಗೆ ಇದು ಏನೋ ನೋಟಿಫಿಕೇಷನ್ ಬಂದರೆ ಅಪ್ಲಿಕೇಶನ್ ಜಿಮೇಲ್ ಕಳಿಸೋದ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕ್ಬಿಟ್ಟು ಇಲ್ಲಿ ಯಾವುದು ಟರ್ಮ್ ಆ್ಯಂಡ್ ಕಂಡೀಷನ್ ಇದೆ. ಸೊ ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಕೊಡಿ. ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ. ಇದೊಂದು ಗುಡ್ ಆಪರ್ಚುನಿಟಿ, ಲೈಕ್ ಯಾವುದೇ ರೀತಿ ಎಜುಕೇಷನ್ ಕೇಳಿಲ್ಲ. ಸೊ ನೀವೇನೋ ಸೆಲೆಕ್ಟ್ ಆದರೆ ನಿಮ್ಮ ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆದರೆ ಇವ್ರ ಕಡೆಯಿಂದ ಕಾಲ್ ಕೂಡ ಬರುತ್ತೆ. ಎಲ್ರಿಗೂ ಆಲ್ ದ ಬೆಸ್ಟ್. ರೇಟ್ ಜಾಬ್ಗೂ ಹಿಂಗೆ ಅಪ್ಲೈ ಮಾಡೋದು ಅಂತ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಇಂಟ್ರೆಸ್ಟ್ ಇರೋರು ನೋಡ್ಕೊಂಡು ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.